ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಂಗವಾಗಿ ಜೊಲ್ಲೆ ಜಾರಕಿಹೊಳಿ ಅವರ ಪ್ಯಾನೆಲ್ ವತಿಯಿಂದ ಮತ್ತು ಎಬಿ ಪಾಟೀಲ, ರಮೇಶ್ ಕತ್ತಿ ಬಣದ ಅಭ್ಯರ್ಥಿಗಳು ಕೊನೆಗೆ ಫೈನಲ್ ಆಗಿದ್ದು, ಎರಡೂ ಪ್ಯಾನೆಲ್ ವತಿಯಿಂದ 15 ಜನ ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿ ಇದ್ದು, ಸಂಕೇಶ್ವರ ನಗರದ ಶಿವಾನಂದ ಉರ್ಫ್ ನಂತು ಮೂಡಶಿ ಮತ್ತು ಗಜರನ್ನ ಕೊಲ್ಲಿ ಅವರು ಎಬಿ ಕತ್ತಿ ಬಣದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ಅಭ್ಯರ್ಥಿ ಶಿವಾನಂದ ಮೂಡಶಿ ಮತ್ತು ಗಜರನ್ನ ಕೊಲ್ಲಿ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬರುವ ಸೆಪ್ಟೆಂಬರ್ 28ರಂದು ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜರುಗಲಿದ್ದು, ಈ ಚುನಾವಣೆಯಲ್ಲಿ ಎಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಅವರ ಸ್ವಾಭಿಮಾನಿ ಪ್ಯಾನಲ್ದಿಂದ ಸಂಕೇಶ್ವರ ಭಾಗದಿಂದ ನಾನು ಶಿವಾನಂದ್ ಉರ್ಫ್ ನಂದು ಸುಳ್ಕುತ್ರ ಮುಗಿಸಿ ಹಾಗೂ ಗಜಾನನ ನಿಂಗಪ್ಪ ಕೊಳ್ಳಿಯವರನ್ನು ಆ ಪ್ಯಾನಲ್ನಲ್ಲಿ ಆಯ್ಕೆ ಮಾಡಿದ್ದು. ಮೊದಲನಾಗಿ ಎಬಿ ಪಾಟೀಲ್ ಸಾಹೇಬರಿಗೆ, ರಮೇಶ್ ಅಣ್ಣ ಕತ್ತಿಯವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಬರುವ 28ರಂದು ನಮ್ಮ ಮತದಾರ ಬಾಂಧವರಿಗೆ ಇಷ್ಟೇ ಕಳಕಳಿಯಾಗಿ ವಿನಂತಿ ಕೇಳ್ತೀನಿ. ನಮ್ಮ ಸ್ವಾಭಿಮಾನಿ ಪ್ಯಾನಲ್ಗೆ 15 ಜನರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸ್ವಾಭಿಮಾನಿ ಪ್ಯಾನಲ್ಗಳನ್ನು ಬೇರೆಯಿಂದ ಆರಿಸಬೇಕಾಗಿ ವಿನಂತಿ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇತರ ಚುನಾವಣೆಯಲ್ಲಿ ಸಂಕೇಶ್ವರ ಪಟ್ಟಣದಿಂದ ನಾನು ಗಜಾನನಿಂಗಪ್ಪ ಕೊಳ್ಳಿ ಹಾಗೂ ಸಹೋದರ ಮಿತ್ರರಾದಂಥ ಶ್ರೀ ಶಿವಾನಂದ ಮುಡ್ಶಿ ನಾವಿಬ್ಬರು ಸಂಕೇಶ್ವರ ಪಟ್ಟಣದಿಂದ ಎಬಿ ಪಾಟೀಲರು ಹಾಗೂ ರಮೇಶ್ ಕತ್ತಿ ಇವರ ಪರವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಹಿಡಿದಿದ್ದೇವೆ. ನಮ್ಮ ಪ್ಯಾನಲ್ನಲ್ಲಿ 15 ಜನ ಇರ್ತಾರೆ. ಈ ಎಬಿ ಪಾಟೀಲ್ ಮತ್ತು ಈ ರಮೇಶ್ ಕತ್ತಿ ಅವ್ರ ಪ್ಯಾನಲ್ನಿಂದ, ನಿಖಿಲ್ ಕತ್ತಿ ಅವ್ರ ಪ್ಯಾನಲ್ದಿಂದ ಬರ್ತಕ್ಕಂಥ ಎಲ್ಲ 15 ಜನರಿಗೆ ನೀವು ಮತವನ್ನು ನೀಡಿ ಈ ಎಬಿ ಪಾಟೀಲ್ ಮತ್ತು ಕತ್ತಿ ಪ್ಯಾನಲ್ ಆರಿಸ್ಕೊಟ್ಟು ಈ ನಮಗೆ ಸೇವೆ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಿದ್ದರಿಂದ ನಾನು ಇಲ್ಲಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.